विक्रमादित्य शिक्षक धानय्या कौडगीमठ यांच्या मार्गदर्शनाखाली मोफत यूट्यूबच्या माध्यमातून कर्नाटक सेट-नेट परीक्षेत 172 विद्यार्थ्यांनी अभूतपूर्व यश संपादन केले. धानय्या कौडगीमठ यांनी देशातील विविध राज्यातील 71 वेळा सेट-नेट टीईटी परीक्षा उत्तीर्ण होऊन त्यातून मिळालेला अनुभव आणि इतर विद्यार्थ्यांना मदत व्हावी या उद्देशाने यूट्यूब मार्फत मोफत मार्गदर्शन केले. या यूट्यूब मार्फत कर्नाटकमधील विद्यार्थ्यांनी लाभ घेऊन परीक्षेत यश संपादन केले आहे. विद्यापीठ अनुदान आयोग नई दिल्ली यांच्या मार्गदर्शनाखाली कर्नाटक परीक्षा प्राधिकरण केईए बेंगलोरच्या वतीने कर्नाटक प्राध्यापक पात्रता परीक्षा सेट-नेट परीक्षा 13 जानेवारी 2024 रोजी घेण्यात आल्या होत्या. याचा निकाल 28 मे 2024 रोजी जाहीर करण्यात आला असून या निकालामध्ये तब्बल 172 विद्यार्थ्यांनी अभूतपूर्व यश मिळवले आहे. यामध्ये अंध विद्यार्थिनी अश्विनी पाटील कलबुर्गी, अंध विद्यार्थी विवेक बनभट्टी गोल्ड मेडलिस्ट बागलकोट, दिव्यांग विद्यार्थिनी संगमा रेड्डी यादगीर, यूपीएससी तयारी विद्यार्थी प्राध्यापक विश्वप्रमोद सर केरळ कासारगड आदी विद्यार्थ्यांचा समावेश होता. ಕರ್ನಾಟಕ ನನ್ನ ನಮಸ್ಕಾರ. ನಾನು ಕಲಬುರಗಿಯಿಂದ ಅಶ್ವಿನಿ ಮಾಲಿ ಪಾಟೀಲ್ ಮಾತನಾಡುತ್ತಿದ್ದೇನೆ. ಮೊನ್ನೆ ಡಿಕ್ಲೇರ್ ಆದಂತಹ ಕೆಸೆಟ್ ಎಕ್ಸಾಮ್ನ ಫಲಿತಾಂಶದಲ್ಲಿ ನಾನು ಉತ್ತೀರ್ಣರಾಗಿದ್ದೇನೆ. ನನಗೆ ಮಾರ್ಗದರ್ಶನ ನೀಡಿದಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅದರಲ್ಲಿಯೂ ಧಾನಯ್ಯ ಸರ್ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಏಕೆಂದರೆ ಅವರು ಅಪ್ಲೋಡ್ ಮಾಡಿದಂತಹ ವಿಡಿಯೋಸ್ಗಳು ಮತ್ತು ಅವರು ಪ್ರೊವೈಡ್ ಮಾಡಿದಂತಹ ಟೆಕ್ಸ್ಟ್ ಬುಕ್ಕಿಂದ ನಾನು ನನ್ನ ಕೆಸೆಟ್ ಎಕ್ಸಾಮನ್ನು ಕ್ವಾಲಿಫೈ ಆಗಲು ಸಾಧ್ಯವಾಯಿತು. ಅವರ ವಿಡಿಯೋಸ್ಗಳು ಎಂತಹ ಮಂದ ವಿದ್ಯಾರ್ಥಿ ಇದ್ದರೂ ಅವರಿಗೆ ಅರ್ಥವಾಗುವ ಹಾಗೆ ತಿಳಿಸುತ್ತಾರೆ. ಅವರು ನಮಗೋಸ್ಕರ ವಿಡಿಯೋ ಮಾಡುತ್ತಿರುವುದು ನಮ್ಮ ಅದೃಷ್ಟವೆಂದು ನಾನು ಭಾವಿಸಿದ್ದೇನೆ. ಮನಸ್ಸಿದ್ದರೆ ಮಾರ್ಗ ಎನ್ನುವ ಹಾಗೆ ತಾವೆಲ್ಲ ಕಠಿಣ ಪರಿಶ್ರಮದಿಂದ ಶ್ರಮಪಟ್ಟು ಓದಿದರೆ ಮುಂಬರುವ ಕೆಸೆಟ್ ಅಥವಾ ನೆಟ್ ಎಕ್ಸಾಮಲ್ಲಿ ತಾವು ಕೂಡ ಕ್ವಾಲಿಫೈ ಆಗಬಹುದು. ನನಗೆ ಎರಡು ಕಣ್ಣು ಕಾಣಿಸುವುದಿಲ್ಲ. ಬೈ ಬರ್ತ್ ನನಗೆ ರೈಟ್ ಸೈಡ್ ಐ ಇರಲಿಲ್ಲ. ಆದ ನಂತರ ನಾನು ಬಿಕಾಮ್ ಫೈನಲ್ ಇಯರ್ ಸ್ಟಡೀಸ್ ಮಾಡಬೇಕಾದ್ರೆ ನನ್ನ ಲೆಫ್ಟ್ ಸೈಡ್ ಐ ಕೂಡ ನರ್ವ್ಸ್ ವೀಕ್ ಆಗಿ ನಾನು ಲೆಫ್ಟ್ ಸೈಡ್ ಐನು ಕೂಡ ಕಳೆದುಕೊಳ್ಳಬೇಕಾಯಿತು. ಇವಾಗ ನನಗೆ ಎರಡು ಕಣ್ಣು ಕಾಣಿಸುವುದಿಲ್ಲ. ನಾನು ಕಂಪ್ಲೀಟ್ ಬ್ಲೈಂಡ್. ಆದರೂ ಕೂಡ ನಾನು ವಿದ್ಯೆ ಪಡೆಯಬೇಕು, ಇನ್ನಷ್ಟು ಜ್ಞಾನ ಪಡೆಯಬೇಕು, ಒಂದು ಒಳ್ಳೆಯ ಜಾಬನ್ನು ಪಡೆಯಬೇಕು ಅನ್ನುವ ಕಾರಣಕ್ಕಾಗಿ ನಾನು MCOM ಎಂಟ್ರೆನ್ಸ್ ಎಕ್ಸಾಮ್ ಬರೆದೆ. ಅದರಲ್ಲಿಯೂ ಕೂಡ ನಾನು ಫಸ್ಟ್ ಲಿಸ್ಟಲ್ಲಿ ನಾನು ಸೆಲೆಕ್ಟ್ ಆಗಿ MCOMನಲ್ಲಿ ಪ್ರವೇಶ ಪಡೆದೆ. ಆದ ನಂತರ ನಾನು ಪ್ರತಿಯೊಂದು ಸೆಮಿಸ್ಟರ್ನಲ್ಲಿಯೂ ಕೂಡ ಶ್ರಮಪಟ್ಟು ಓದಿ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೇನೆ. ಈಗ ನಾನು ಕಲಬುರಗಿಯ ಶರಣಬಸವ ಯೂನಿವರ್ಸಿಟಿಯ ಒಬ್ಬ ರ್ಯಾಂಕ್ ವಿದ್ಯಾರ್ಥಿ ಆಗಿದ್ದೇನೆ. ನಾನು ಹೇಗೆ ಓದಿದ್ದೆ ಅಂದರೆ ಪ್ರತಿದಿನ ಕಾಲೇಜಿಗೆ ಹೋಗಿ ಕ್ಲಾಸ್ನಲ್ಲಿ ಲೆಕ್ಚರ್ಸ್ ಹೇಳುವ ಎಲ್ಲ ಪಾಠಗಳನ್ನು ನಾನು ತಿಳಿದುಕೊಳ್ಳುತ್ತಿದ್ದೆ. ಆದ ನಂತರ ಅವರು ಕೊಟ್ಟಂತಹ ನೋಟ್ಸನ್ನು ನಾನು ರೆಕಾರ್ಡ್ ಮಾಡಿಕೊಂಡು ಆ ರೆಕಾರ್ಡನ್ನು ಕೇಳಿ ನಾನು ಅಭ್ಯಾಸ ಮಾಡುತ್ತಿದ್ದೆ. ನನಗೆ ಎಕ್ಸಾಮಲ್ಲಿ ಒಬ್ಬ ಸ್ಕ್ರೈಬ್ನ ಫೆಸಿಲಿಟಿ ಇರುತ್ತದೆ. ನಾನು ಎಕ್ಸಾಮ್ ಹೇಗೆ ಬರೆಯುತ್ತೇನೆ ಅಂದರೆ ಸ್ಕ್ರೈಬ್ ಅನ್ನುವವರು ನನಗೆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಯನ್ನು ಓದಿ ಹೇಳಿದಾಗ ನಾನು ಓದಿದಂತಹ ಎಲ್ಲ ಅಭ್ಯಾಸವನ್ನು ಪ್ರಶ್ನೆಗೆ ಉತ್ತರವನ್ನು ನಾನು ನೀಡುತ್ತಿದ್ದೆ. ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ನೀಡುತ್ತಿದ್ದೆ. ನಂತರ ಇದೇ ರೀತಿ ನಾನು ಎಲ್ಲ ಎಕ್ಸಾಮನ್ನು